ಈಗ ಬಂಗೋದಿ ಕಾರ್ಯಕ್ರಮದಲ್ಲಿ ನಮ್ಮ ಜೆಡಿಎಸ್ ಮುಖಂಡರಾದಂತ ರಾಘವ್ ಅವರು, ಭಾಸ್ಕರ್ ಅವರು ಮತ್ತೆ ನಮ್ಮೂರ ಕಾರ್ಯಕ್ರಮದಲ್ಲಿ ನಮ್ಮ ಪಾರ್ಟಿ ಹಿರಿಯ ಮುಖಂಡರು ಒಳ್ಳೆಯವರು, ಅವ್ರದ್ದು ಮದುವೆ ಇದೆ, ಪ್ರಭಾಕರ್ ಅವರ ಸಹಾಯ ಬೇಕಾಗುತ್ತೆ ಅಂತ ಅವರೆಲ್ಲ ಕೇಳ್ಕೊಂಡಾಗ ನಾನು ಪ್ರಭಾಕರ್ ಮಾತಾಡ್ಕೊಂಡು ನೀನು ಬರ್ಲೇಬೇಕಪ್ಪ, ಕೊಳ್ಳೇಬೇಕು, ನಾವು ನಮ್ಮವ್ರಿಗೆ ಏನೇ ಕಷ್ಟ ಸುಖ ಬರ್ಲಿ ನಾವು ಹೊಂದ್ಕೊಂಡು ಎಲ್ರೂ ಜೊತೆಗೆ ಹೋಗ್ಬೇಕಾದ್ರೆ ಇಂಥ ಕಾರ್ಯಕ್ರಮಗಳು ಮಾಡ್ತಾ ಇರೋದು ಬಹಳ ಒಳ್ಳೇದು ಅಂತ ಹೇಳಿದಾಗ ನಮ್ಮ ಪ್ರಭಾಕರ್ ಅವರು ಸ್ಪಂದಿಸಿ ಈ ಕಾರ್ಯಕ್ರಮಕ್ಕೆ ಆಯ್ತು, ನಮ್ಮ ಸಾಧ್ಯವಾದಷ್ಟು ನಮ್ಮ ಕೈಯಲ್ಲಿ ಆಗೋ ಸಹಾಯ ನಾವು ಮಾಡೋಣ ಅಂತ ಹೇಳಿದ್ರು, ಬಂದರು. ಅದೇ ರೀತಿ ಅದೇ ಊರಿನ ದೇವಸ್ಥಾನಕ್ಕೂ ಅಷ್ಟೇ ಕಾರ್ಯಕ್ರಮಕ್ಕೆ ಮಾಡಿದ್ದಾರೆ. ತಿರುಮಲ ಪಾದಯಾತ್ರೆಗೆ ಅವ್ರಿಗೂ ಧನ ಸಹಾಯ ಒಂದೇ ಮದುವೆ ಕಾರ್ಯಕ್ರಮಕ್ಕೆ ಅಲ್ಲ, ಈ ತಿರುಮಲ ಪಾದಯಾತ್ರೆಗಾಗ್ಬೋದು, ದೇವಸ್ಥಾನ ಪುನರುಜ್ಜೀವನ ಮಾಡೋದಾಗ್ಲಿ, ನಮ್ಮೂರಲ್ಲೇ ಒಂದು ದೇವಸ್ಥಾನ ಚೌಡೇಶ್ವರ ದೇವಸ್ಥಾನ ಹೊಸದಾಗಿ ಕಟ್ಟು ಅಲ್ಲೇ ಆಗ್ಲಿ, ತಾಲ್ಲೂಕಲ್ಲಿ ಎಲ್ಲಾದ್ರೂ ಆಗ್ಲಿ ಇಂತ ಒಳ್ಳೆ ಕಾರ್ಯಕ್ರಮಗಳಿಗೆಲ್ಲ ಕೈ ಜೋಡಿಸ್ತಾ ಇದ್ದಾರೆ. ಭಗವಂತ ಇನ್ನ ಅವ್ರಿಗೆ ಹೆಚ್ಚಿನ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಅಂತ ಆಶಿಸ್ತಾ, ಅದೇ ರೀತಿ ಮೊನ್ನೆ ತಾನೇ ಯಾವ್ದಾದ್ರು ಉರ್ಸಾಗ್ಲಿ, ಒಂದೇ ಕಾರ್ಯಕ್ರಮ ಮಸೀದ್ಗಾಗ್ಲಿ, ಉರ್ಸ್ಗಾಗ್ಲಿ, ದೇವಸ್ಥಾನಕ್ಕಾಗ್ಲಿ, ನಮ್ಮ ಏನೇ ಆಗ್ಲಿ ಒಳ್ಳೆ ಕಾರ್ಯಕ್ರಮ ಕೈಗೊಳಿಸಿದರೆ ಅದೇ ಅವರು ಕೈಗಾರಿಸ್ತಾ ಇದ್ದಾರೆ, ನಮ್ಗೆಲ್ಲ ಅನುಕೂಲ ಆಗ್ತಾ ಇದೆ ಅಂತ ನಮ್ಗೆ ಈ ಭಾಗದಲ್ಲಿ ನಮ್ಮ ಜೆಡಿಎಸ್ ಮುಖಂಡರು ಮನಸ್ಸು ಮಾಡಿ ರಾಜಕೀಯ ಅವಕಾಶ ಕೊಳ್ಳಿ, ಅವ್ರಿಗಿನ್ನ ಒಳ್ಳೇದು ಮಾಡ್ಲಿ, ಈ ಜನ ಎಲ್ಲ ಕೈ ಹಿಡಿದಿರಲಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಹೊಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತೇನು ನಾವು ಬಂಗ್ವಾದಿ ಗ್ರಾಮದ ರೆಡ್ಡೆಪ್ಪಾಚಾರ್ಯ ಅವರ ಮಗನ ಮದುವೆ ಕಾರ್ಯಕ್ಕೆ ನಮ್ಮ ಜೆಡಿಎಸ್ ಮುಖಂಡರಾದಂತಹ ಕೆಪಿ ಟ್ರಾವೆಲ್ಸ್ ಮಾಲೀಕರು ಪ್ರಭಾಕರ್ ಅವರು ಅನೇಕ ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ರು. ಅದೇ ರೀತಿ ಈ ಬಂಗ್ವಾದಿ ಗ್ರಾಮದ ಒಂದು ಮದುವೆ ಕಾರ್ಯಕ್ಕೆ ಏನು ಸಹಾಯಿಸಬೇಕು ಅಂದಾಗ ತಕ್ಷಣ ಮನವಿಗೆ ಸ್ಪಂದಿಸಿ ನಾನು ಈ ಕಾರ್ಯದಲ್ಲಿ ಕೈ ಜೋಡಿಸಿ ಆ ಪುಣ್ಯ ಕಟ್ಕೊಂತೀನಿ ಅಂತ ಹೇಳಿ ಇವತ್ತು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯ ಮಾಡ್ತಿರುವಂತ ಎಲ್ಲ ಇವರು ಪ್ರಭಾಕರಣ್ಣ ಅವರಿಗೆ ನಮ್ಮೆಲ್ಲರ ಮುಖಾಂತರ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಅದೇ ರೀತಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಒಂದು ಇಂತಹ ಕಾರ್ಯಗಳನ್ನು ಮಾಡೋದಿಕ್ಕೆ ಶಕ್ತಿ ನೀಡಲಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಬರುವಂತಹ ಹುದ್ದೆಗಳಲ್ಲಿ ಅವ್ರಿಗೂ ಒಂದು ಸಿಗ್ಲಿ ಅಂತ ಆಶ್ವಾಸಿಸ್ತಾ, ಇದೇ ರೀತಿ ನಮ್ಮ ತಾಲೂಕಿನಲ್ಲಿ ಬೇರೆ ಕಡೆನೂ ಅವ್ರ ಕೈಯಲ್ಲಿ ಆದಂತ ಒಂದು ಸಮಾಜಮುಖಿ ಕೆಲಸಗಳಲ್ಲಿ ತೋರಿಸ್ಕೊಂಡಿರ್ತಾರೆ. ಅವ್ರದ್ದು ಎಷ್ಟೇ ಕೆಲಸಗಳಿದ್ರು ಕೆಲಸಗಳೆಲ್ಲ ಬದಿಗೊತ್ತು ಬೇರೆ ಕರ್ಕೊಂಡು ಯಾವುದೇ ಕಾರ್ಯಕ್ರಮಕ್ಕೆ ಹೋಗಿ ಅವರು ನಾನು ಇದ್ದೀನಿ, ನಂದು ಸಹಾಯಿಸ್ತಾ ಇರ್ಲಿ ಅಂತ ಎಲ್ರಿಗೂ ಧ್ವನಿ ಬಿಡ್ತಾ ಇದ್ದಾರೆ. ಅಂತವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಅವ್ರಿಗೆ ಎಲ್ರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಏನು ಇವತ್ತಿನ ದಿನ ಹೆಬ್ನಿ ಪಂಚಾಯತಿ ಬಂಗವಾದಿ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ರೆಡ್ಡೆಪ್ಪಾಚಾರ್ಯವರ ಮಗನ ಮದುವೆ ವಿಚಾರವಾಗಿ ರೆಡ್ಡೆಪ್ಪಾಚಾರ್ಯವರು ಮನೆ ಕಡೆಯಿಂದ ತುಂಬಾ ಬಡವರಾಗಿದ್ದು ಅವರ ಮದುವೆಯ ವೆಚ್ಚವನ್ನು ಭರಿಸಲು ತುಂಬಾ ಹಿಂದುಳಿದಿದ್ದಾರೆ. ಅದರಿಂದ ನಮ್ಮ ಹೆಬ್ನಿ ಪಂಚಾಯಿತಿಯ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮತ್ತು ಅದೇ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ರಾಘವ್ ಅವರು ನನ್ನನ್ನ ಫೋನ್ ಮಾಡಿ ಈ ತರ ಸುದ್ದಿ ತಿಳಿಸಿದಾಗ ನಾನು ಬರ್ತೀನಿ, ಬಂದು ಅವ್ರಿಗೇನಾದ್ರೂ ನನ್ನ ಕೈಲಾದಷ್ಟು ಆ ಮದುವೆಗೆ ಸಹಾಯವನ್ನು ಕೊಡೋಣ ರಾಘವ ಅಂತ ಹೇಳಿ ನಾನು ರಾಘವ್ ಅವ್ರಿಗೆ ಹೇಳಿದ್ದೆ. ಅದರ ಪ್ರಯುಕ್ತ ಇಲ್ಲಿ ನನ್ನ ಜೊತೆ ನೆಲೆಸಿರ್ತಕ್ಕಂಥ ನಮ್ಮ ಹೆಬ್ನಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಭಾಸ್ಕರ್ ಅವರು, ನಮ್ಮ
ತಾಲೂಕ್ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಬರ್ತೀವಿ ಬೇಗ. ಮುಷ್ಟೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ವರ್ಧನ್ ಅವರು ಮತ್ತು ಅದೇ ಗ್ರಾಮದ ನಮ್ಮ ಚೌಡ್ರೆಡ್ಡಿ ಅನ್ನೋರು ಕೂಡ ಈ ವಿಚಾರದಲ್ಲಿ ನಮಗೂ ಅವರು ಕೂಡ ಕಾಲ್ ಮಾಡಿದ್ರು. ತುಂಬಾ ಬಡವರಿದ್ದಾರೆ. ನಾನು ರಾಘವ ಮತ್ತು ನಮ್ಮ ನಾಗಾರ್ಜುನ ಭಾಸ್ಕರ್ ಅವರು ಕೂಡ ಸಹಾಯ ಮಾಡ್ತಾ ಇದೀವಿ. ನೀವು ಕೂಡ ಅವ್ರಿಗೆ ಏನಾದ್ರು ಸಹಾಯ ಮಾಡಬೇಕು ಅಂತ ನಮ್ಮ ಚೌಡ್ರೆಡ್ಡಿ ಅವರು ಕೂಡ ಹೇಳಿದ್ರು. ಅದೇ ಪ್ರಯುಕ್ತ ನಮ್ಮ ಯಲ್ಲಪ್ಪನವರು ಇದ್ದಾರೆ, ನಮ್ಮ ರೆಡ್ಡಪ್ಪನವರು ಇದ್ದಾರೆ, ನಮ್ಮ ಚಂಗಪ್ಪನವರು ಇದ್ದಾರೆ. ಎಲ್ಲರೂ ಕೂಡ ಸೇರಿ ಇವತ್ತು ಆ ಹುಡುಗನ್ಗೆ ಮದುವೆಗೆ ಆದಷ್ಟು ಸಹಾಯವನ್ನ ನಾನು ಮಾಡ್ತಾ ಇದ್ದೀನಿ. ಮುಂದಿನ ಮದುವೆ ಆದ ನಂತರ ಅವರ ಭವಿಷ್ಯತ್ತು ಉಜ್ವಲವಾಗಿರ್ಲಿ, ಗಂಡ ಹೆಂಡತಿ ಸುಖ ಸಂಸಾರ ನೆಮ್ಮದಿಯಾಗಿ ಅವರು ಜೀವನ ಮಾಡಲಿ ಅಂತ ಕೋರ್ತಾ, ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ನಾಯಕರ ಆಶೀರ್ವಾದ ಮತ್ತು ಈ ಭಾಗದ ಜನರ ಆಶೀರ್ವಾದ ಕೋರ್ತಾ ಇದ್ದೀನಿ. ಜನರ ಆಶೀರ್ವಾದ ಇದ್ರೆ ಇಂತಹ ಕಾರ್ಯಕ್ರಮಗಳು ಮತ್ತಷ್ಟು ಮಗದಷ್ಟು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ಇದಕ್ಕೆ ಮುಖ್ಯ ಜನರ ಆಶೀರ್ವಾದ ಮತ್ತು ನಮ್ಮ ಪಕ್ಷದ ಹಿರಿಯರ ಆಶೀರ್ವಾದ ಬೇಕೇ ಬೇಕು. ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಈ ಕಾರ್ಯಕ್ರಮಗಳು ಕೂಡ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೋರ್ತಾ ಈ ಅವಕಾಶಕ್ಕೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ಕೂಡ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ.